ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮರೇ, ನಮ್ಮ ತಲೆ ಮೇಲೆ ನಾವೇ ಚಪ್ಪಟಿ ಕಲ್ಲು ಹೇರ್ಕೋಬೇಕು ಅಂತ ಹೇಳ್ತಿದ್ದೀರಾ? ಬೇಡ ಮೇಡಮರೇ, ಬೀದಿಗೆ ಬಿದ್ದುಬಿಡ್ತೇವೆ. ಮೇಡಮ್ ಅವರೇ ನೋಡಿ, ಜೇಬಲ್ಲಿ ಕಾಸಿಲ್ಲ, ಕೈಯಲ್ಲಿ ಕೆಲಸನೂ ಇಲ್ಲ. ಈಗ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಾವು ಬದುಕೋದಾದ್ರೂ ಹೇಗೆ ಮೇಡಮ್ ಅವರೇ? ಹಿಂಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಪ್ರತಿ ಹೆಣ್ಣಿಗೂ ತನ್ನ ಗಂಡ ದುಡಿಬೇಕು, ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಳ ಜವಾಬ್ದಾರಿ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ನಿಮ್ಮಂಥವ್ರಿಗೆ ಹೆಣ್ಣಿನ ಆಸೆನೂ ಅರ್ಥ ಆಗಲ್ಲ, ಸ್ವಂತವಾಗಿ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಸ್ವಾಭಿಮಾನನೂ ಇಲ್ಲ. ನಿಮಗಿರೋದು ಎರಡೇ ದಾರಿ. ಒಂದು, ಶಿಕ್ಷೆ ಅನುಭವಿಸಿ ಜೀವನ ಕಳ್ಕೊಳ್ಳೋದು, ಅಥವಾ ಸ್ವಾಭಿಮಾನಿಯಾಗಿ ಜೀವನ ಕಟ್ಕೋಬೇಕು. ಹೇಳಿ, ಏನ್ ಮಾಡ್ತೀರಾ? ಮೇಡಮ್ ಅವರೇ, ಅತ್ತಂತಾರೆ ಇತ್ತ ಪುಲಿ ಅನ್ನೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಏನ್ ಮಾಡ್ಲಿ ನೀವೇ ಹೇಳಿ. ಗಂಡಸನ್ ಹಾಗೆ ಬದುಕೋದನ್ ಕಲೀರಿ. ಹೆತ್ತ ತಾಯಿನ, ಕೈ ಹಿಡ್ದಿದ್ ಹೆಂಡತಿನ ಇಬ್ರು ಒಂದೇ ತರ ನೋಡ್ಕೋಬೇಕು. ಇವ್ರಿಬ್ರನ್ನ ಸಾಕೋದು ನಿಮ್ ಜವಾಬ್ದಾರಿ, ನಿಮ್ ಧರ್ಮ. ಬರೀ ಅಷ್ಟು ಮಾತ್ರ ಅಲ್ಲ, ನಿಮಗೊಂದ್ ಮುತ್ತಿನಂತ ಮಗಳಿದಾಳೆ, ಅವಳಿಗೆ ಒಂದ್ ಒಳ್ಳೆ ಭವಿಷ್ಯ ಕೊಡೋದು ನಿಮ್ ಕರ್ತವ್ಯ. ಜೂಜಾಡೋದಕ್ಕೆ, ಮನೆ ಹಾಳು ಮಾಡೋದಕ್ಕೆ ಬಳಸೋ ನಿಮ್ ಕೆಟ್ಟ ಬುದ್ಧಿನ ಬದುಕೋದಕ್ಕೆ ಅಂತ ಬಳಸಿ. ಬದುಕಲೇಬೇಕು ಅನ್ನೋ ಅನಿವಾರ್ಯತೆ ಇದ್ರೆ ಪಾತಾಳದಲ್ಲಿ ಬಿದ್ದವರು ಕೂಡ ಆಕಾಶದಲ್ಲಿ ಹಾರಾಡ್ಬೋದು. ಮೇಡಮ್ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಜ್ಞಾನೋದಯ ಆಗ್ತಾ ಇದೆ ಮೇಡಮ್ ಅವರೇ. ಆಗ್ಲಿ ಮೇಡಮ್ ಅವರೇ, ಇನ್ನು ಮುಂದೆ ನಾನು ದುಡಿತೀನಿ, ನನ್ನ ಬದುಕನ್ನ ನಾನು ಕಟ್ಕೋತೀನಿ. ರಟ್ಟೆಯಲ್ಲಿ ಶಕ್ತಿ ಇಲ್ಲದೆ ಇದ್ರೇನು, ತಲೆಯಲ್ಲಿ ಬುದ್ಧಿ ಇದೆಯಲ್ಲ, ಅದನ್ನ ಬಳಸ್ಕೊಂಡು ನಮ್ಮ ಬದುಕು ನಾವು ನೋಡ್ಕೋತೀವಿ ಮೇಡಮರೇ. ಈ ಮಾತು ಸುಳ್ಳಾಗ್ಬಾರ್ದು. ಸುಳ್ಳಾದ್ರೆ ಗೊತ್ತಲ್ಲ. ಗೊತ್ತು ಮೇಡಮರೇ, ಕಂಬಿ ಹಿಂದೆ ನಮ್ಮ ಬದುಕು. ವೆರಿ ಗುಡ್. ಇಷ್ಟ ಅರ್ಥ ಆದ್ರೆ ಸಾಕು. ಸರಿ, ನಡೀರಿ, ಈಗ ಮನೆಗೆ ಹೋಗೋಣ. ಮನೆಗ? ಮೇಡಮ್ ಅವರೇ, ನಿಮ್ ಜೊತೆಗ? ಹೌದು, ನನ್ ಜೊತೆನೆ. ಅಯ್ಯೋ ಮೇಡಮ್ ಅವರೇ, ನಿಮ್ ಜೊತೆ ಬರೋ ಯೋಗ್ಯತೆ ನಮ್ಗೆ ಎಲ್ಲಿದೆ ಮೇಡಮ್ ಅವರೇ? ನೀವು ಲಕ್ಸುರಿ ಕಾರಲ್ಲಿ ಆರಾಮಾಗಿ ಹೋಗ್ತೀರಾ, ನಾವು ಸಣ್ಣ ಜನ ಏನ್ ಮಾಡೋದು, ನಡ್ಕೊಂಡೇ ಬರ್ತೀವಿ ಬಿಡಿ. ಈ ನಾಟಕಗಳೇ ಬೇಡ ಅನ್ನೋದು. ನಡೀರಿ ಸುಮ್ನೆ. ಸರಿ ಮೇಡಮ್ ಅವರೇ. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಪೇಮೆಂಟ್ಸ್ ಎಲ್ಲ ಆಲ್ರೆಡಿ ಕ್ಲಿಯರ್ ಆಗಿದೆ. ಮತ್ತೆ ಅವಶ್ಯಕತೆ ಇದ್ರೆ ಕರಿತೀನಿ. ಥ್ಯಾಂಕ್ ಯು ಮೇಡಮ್. ನಡೀರಿ. ಸುಂದರ ದರಿದ್ರ. ಏನ್ ಮಮ್ಮಿ? ಮೇಡಮ್ ಅವರು 300 ಕೋಟಿ ಆಸ್ತಿಗೆ ಒಡತಿನ ಅವ್ರ ಲೆವೆಲ್ಲೇ ಬದಲಾಗೋಯ್ತಲ್ಲ. ಅಯ್ಯೋ ಮಮ್ಮಿ, ಆ ಅಮ್ಮ ಹುಟ್ಟಾಗಿಂದ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿರೋದು ಮಮ್ಮಿ. ಏನೋ ಮಧ್ಯದಲ್ಲಿ ನಮ್ಮ ಮನೆ ಬಂದು ಅವ್ರ ಜೀವನ ಒಂಚೂರು ಬದಲಾಗಿತ್ತು ಅಷ್ಟೇ. ಹಂಗಂತೀಯ? ಅಲ್ಲಲ್ಲಿ ದರಿದ್ರ, ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋಕೆ ದೊಡ್ಡ ರೇಂಜ್ ರಿವರೇ ಇರುತ್ತಲ್ಲ, ಯಾವುದೋ ಒಂದು ಒಟ್ಟು ಲಕ್ಸುರಿ ಕಾರ್ ಅಂತ ಬಂದಿರುತ್ತೆ. AC ಹಾಕೊಂಡು ಆರಾಮಾಗಿ ಹೋಗೋಣ ಬಾ. ಆಟೋ? ಮೇಡಮರೇ, ಆಟನ? ಹೌದು, ನಾವಿವಾಗ ಅದ್ರಲ್ಲೇ ಹೋಗ್ಬೇಕು. ಏನ್ ಮೇಡಮ್ ಅವ್ರೆ, 300 ಕೋಟಿ ಆಸ್ತಿ ಬಂದಿದೆ ಅಂತೀರಾ? ಆಟ ತಗೊಂಡ್ಬಂದಿದ್ದೀರಲ್ಲ, 80 ರೂಪಾಯಿ ಕೊಟ್ಟು ನಾವು ಆಟದಲ್ಲಿ ಹೋಗೋದಾ? ಹೌದು, ನನ್ನ ಹೆಸರಿಗೆ ಆಸ್ತಿ ಬಂದಿದೆ, ನನ್ನ ಹತ್ರ ಹಣ ಇದೆ. ಈ ವಿಷಯ ಸದ್ಯಕ್ಕೆ ಮನೇಲಿ ಯಾರಿಗೂ ಗೊತ್ತಾಗದ್ ಬೇಡ. ನೀವ್ ಯಾರ ಹತ್ರನೂ ಬಾಯ್ ಬಿಡಕ್ ಹೋಗ್ಬೇಡಿ. ಮೇಡಮರೇ, ನೀವಂತರ ವಿಚಿತ್ರ ಮೇಡಮರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.